ಕಸ್ಟಡಿ ಕೊಟ್ಟಿದ್ದಾರೆ, ಸರಿಯಾಗಿ ಎನ್ಕ್ವೈರಿ ಆಗಬೇಕು. ಇದು ಅತ್ಯಂತ ಘನಘೋರವಾದಂಥ ಒಂದು ಪ್ರಕರಣ ಇದು. ಆ್ಯಸ್ ಇಟ್ ಈಸ್ ಏನೋ ಮಾಧ್ಯಮದಲ್ಲಿ ಮತ್ತು ಪೆನ್ಡ್ರೈವ್ಗಳಲ್ಲಿ ಹೊರಗೆ ಬಂದಿದ್ದಾವೆ. ಇದು ಅತ್ಯಂತ ಗಂಭೀರವಾದಂಥ ಪ್ರಕರಣ ಇದು. ಮಹಿಳಾ ಸುರಕ್ಷತೆ ಭಾರತದಲ್ಲಿನಂಥ ದೇಶದಲ್ಲಿ ಇದೊಂದು ಎಲ್ಲ ಕಡೆನೂ ಇದೆ. ಆದರೆ ಭಾರತದಲ್ಲಿ ನಾವು ಮಹಿಳೆಯರನ್ನ, ನಮ್ಮ ಸಹೋದರಿಯರನ್ನ ಅತ್ಯಂತ ಉನ್ನತ ಸ್ಥಾನದಲ್ಲಿಟ್ಟು ನೋಡುವಂಥ, ಪೂಜ್ಯ ಸ್ಥಾನದಲ್ಲಿಟ್ಟು ನೋಡುವಂಥ ದೇಶ ಜಗತ್ತಿನಲ್ಲಿ ಭಾರತ ಒಂದೇ. ಈ ರೀತಿ ಎಲ್ಲ ಘಟನಾವಳಿಗಳು ನಡೆದಿರೋದು ಒಂದು ಹೇಸಿಗೆ ಹುಟ್ಟಿದೆ ನನಗಂತೂ ವೈಯಕ್ತಿಕವಾಗಿ. ಯಾವ ಮಟ್ಟಕ್ಕಿದು ಅನ್ನುವಂಥದ್ದು ನೋಡಿದಾಗ ಭಾಳ ಒಂಥರ ಹೇಸಿಗೆ ಉಂಟಾಗ್ತದೆ, ಮನಸ್ಸಿಗೆ ಕಿರಿಕಿರಿ ಆಗ್ತದೆ. ಹಾಗಾಗಿ ಇದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ತನಿಖೆ ಒಳಪಡಿಸಬೇಕು. ಮತ್ತು ನಮ್ಮ ನ್ಯಾಯ ವ್ಯವಸ್ಥೆ ಭಾಳ ಚೆನ್ನಾಗಿಯೇ ಇದೆ. ನ್ಯಾಯಾಂಗ ವ್ಯವಸ್ಥೆ ಮೂಲಕ ಬೇಗ ಇದರ ಒಂದು ಎನ್ಕ್ವೈರಿಯನ್ನು ಮುಗಿಸಿ ಅತ್ಯಂತ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಿದೆ. ಅಲ್ಲ, ಅವ್ರು ನೋಡ್ರಿ, ಈಗ ಅವರು ಆರೋಪಿ, ಅವ್ರ ಬಗ್ಗೆ ಏನು ಕ್ಷಮೆ ಕೇಳಿದರೆ ಬಿಡೋಕ್ಕಾಗತ್ತಾ? ಅವ್ರು ಕ್ಷಮೆ ಕೇಳ್ತಾರೋ ಬಿಡ್ತಾರೋ, ಕ್ಷಮೆ ಮೊದಲನೇದಾಗಿ ಅವ್ರು ಯಾಕೆ ಕ್ಷಮೆ ಕೇಳಿದಾರೆ ರಾಜ್ಯದ ಜನರದು ಅವರೇ ಉತ್ತರ ಹೇಳಬೇಕು. ಕ್ಷಮೆ ಕೇಳಬೇಕಾದದ್ದು ಸಂತ್ರಸ್ತರದ್ದು ಕೇಳಿ ಅವ್ರಿಗೆ ಶಿಕ್ಷೆ ಆಗೋದಾಗಲೇಬೇಕು. ಕ್ಷಮೆ ಕೇಳಲ್ದೇ ಇರಲಿ. ಇದು ನನ್ನ ಸ್ಪಷ್ಟ ನಿಲುವು, ನಮ್ಮ ಪಾರ್ಟಿದು ಸ್ಪಷ್ಟ ನಿಲುವು. ಕಾನೂನಿನ ರೀತ್ಯ ಅವ್ರಿಗೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಲೇಬೇಕು. ಆದರೆ ಅವರು ನಡ್ಕೊಂಡಂತಹ ಈಗ ಪೆನ್ಡ್ರೈವ್ದಲ್ಲಿ ಬಂದಿರುವಂಥದ್ದು, ಪತ್ರಿಕೆಯಲ್ಲಿ ವರದಿಯಾಗಿರುವಂಥದ್ದು, ಇವೆಲ್ಲ ಸಂಗತಿಯನ್ನು ನೋಡಿದಾಗ ಅವರು ಕ್ಷಮೆಗೆ ಅರ್ಹರಲ್ಲ. ಹಾಗಾಗಿ ಕಾನೂನು ಪ್ರಕಾರ ಅತ್ಯುಗ್ರವಾದಂಥ ಶಿಕ್ಷೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.